ಸೆಳೆತ ಯಾವಾಗಲೂ ಇತ್ತು ನನಗೆ, ಆಗಂತೂ ತೀಕ್ಷ್ಣವಾಗಿತ್ತು. ಆಮೇಲೆ ಹಳ್ಳಿಯಿಂದ ಬರುವಂಥ ಪ್ರೈವೇಟ್ ಬಸ್ಗಳಲ್ಲಿ ಅಮ್ಮ ತುಪ್ಪ, ಒಂದಷ್ಟು ರಾಗಿ ಏನೋ ಕಳಿಸ್ಕೊಡೋರು. ಆ ಬಸ್ ಸ್ಟ್ಯಾಂಡಿಗೆ ಬಂದಂತೂ ಅದನ್ನು ಈಸ್ಕೊಳ್ಳೋದೇ ಒಂದು ಖುಷಿ. ಕಾಯ್ತಾ ನಿಂತ್ಕೊಂಡ್ತಿದ್ದೆ ಊರಿಗೆ. ಮತ್ತು ಊರಿಗೆ ಹೋಗಬೇಕಾದ್ರೂ ಕೂಡ ಮೂಲಭೂತವಾಗಿ ನಾಸ್ತಿಕನಾಗಿದ್ದ ನಾನು ನನ್ನ ದುಡ್ಡಲ್ಲಿ ಉಳಿಸಿ ಅಮ್ಮನಿಗೊಂದು ದೇವ್ರ ಫೋಟೋ ತೊಗೊಂಡೋಗಿ ಕೊಡೋದು. ಅದಕ್ಕೋಸ್ಕರ ಕಷ್ಟಪಟ್ಟು ಒತ್ತಾಡಿಕೊಂಡು ಈಗ ಅಮ್ಮನಿಗೆ ಏನು ಇಷ್ಟ ಆಗುತ್ತೆ, ತಂಗಿಗೊಂದು ಟೈಲರಿಂಗ್ ಮಿಷಿನ್ ಕೊಡಿಸ್ಬೇಕು ಅಂತ ನನ್ನ ದಿನಗೂಲಿನಲ್ಲಿ ಉಳಿದಿದ್ದ ದುಡ್ಡಲ್ಲಿ ಎಷ್ಟೋ ಸರಿ ನಗರದ ಜೀವನ ಸಾಕು ಅಂತ ಹಳ್ಳಿಗೆ ಹೋಗ್ಬಿಡ್ತಿದ್ದೆ. ಆದರೆ ಹಳ್ಳಿಗೆ ಹೋದ ತಕ್ಷಣ ಹಳ್ಳಿಯ ಒಟ್ಟು ಜಡತೆ ಇತ್ತಲ್ಲ ನನ್ನ ಹಿಂದಕ್ಕೆ ದೂಡ್ತಿತ್ತು. ಇದ್ರೆ ನೀನು ನಿಷ್ಕ್ರಿಯವಾಗ್ತೀಯ, ಏನು ಕೆಲಸ ಮಾಡೋಕ್ಕಾಗಲ್ಲ, ಮುಂದೆ ಬರೋಕ್ಕಾಗಲ್ಲ, ಹೋಗು ನೋಡಿ ಎಲ್ಲ ಹೇಗಿದ್ದಾರೆ, ಏನೂ ಮಾಡ್ತಾ ಇಲ್ಲ ಇವರು, ಇಲ್ಲಿ ಸೌಲಭ್ಯಗಳಿಲ್ಲ, ನೀನು ಬೆಳೆಯೋಕ್ಕಾಗಲ್ಲ, ಬದುಕು ಮೊದಲು ಜೀವನ ನೋಡ್ಕೊಂಬ, ಹೋಗು, ಇಲ್ಲೇ ಇರುತ್ತೆ ಹಳ್ಳಿ, ಎಲ್ಲೂ ಹೋಗಲ್ಲ. ನನ್ನ ಆಚೆಗೆ ದೂಡ್ತಿತ್ತು. ಕನ್ನಡ ಮತ್ತು ಸೋಸಿಯಾಲಜಿ HSK ತಗೊಂಡು ನಾನು ಮಹಾರಾಜ ಸಂಜಯ್ ಕಾಲೇಜಿನಲ್ಲಿ ಡಿಗ್ರಿ ಮಾಡಿ ಬೆಳಗಿನ ಹೊತ್ತು ಕೆಲಸ ಮಾಡಿಕೊಂಡು ಡಿಗ್ರಿ ಮಾಡಿಕೊಂಡೆ. ಆಗ ಎಷ್ಟನೇ ಇಸ್ವಿ ಅಂದರೆ 82ರಲ್ಲಿ MA ಹೋಗುವಾಗ ನೇರವಾದ MA ಮಾಡಬೇಕು, ಅದನ್ನು ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡಬಾರ್ದು, ನೇರವಾಗಿ ಕ್ಲಾಸ್ ಕೇಳಬೇಕು ಅಂತ ಹೇಳಿದಾಗ ಹಾಮನಾಯಕ್ ಇದ್ದರು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರಿನಲ್ಲಿ. ಆಗ 81-82ಕ್ಕೆ ನಾನು ಮೊದಲ MAಗೆ ಸೇರಿಕೊಂಡೆ. ಆಗ ನನ್ನ ಉದ್ಯೋಗವನ್ನು ಬಿಡಬಾರ್ದು ಅಂತ ಹೇಳಿ ರಾತ್ರಿ ಪಾಳಿಗೆ ಉದ್ಯೋಗವನ್ನು ಶಿಫ್ಟ್ ಮಾಡಿಕೊಂಡು ರಾತ್ರಿ ಪಾಳಿನಲ್ಲಿ ರಾತ್ರಿ 10ರಿಂದ 6ರವರೆಗೆ ಮೈಸೂರು ಡೈರಿಯಲ್ಲಿ ದಿನಗೂಲಿ ನೌಕರನ ಕೆಲಸ ಮಾಡಿಕೊಂಡು ಬೆಳಗ್ಗೆ 10ರಿಂದ ಸಾಯಂಕಾಲದವರೆಗೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಮಾನಸ್ ಗಂಗೋತ್ರಿ ಒಂದು ಕಡೆ, ಮೈಸೂರಿನ ಒಂದು ತುದಿ, ಮೈಸೂರು ಡೈರಿ ಮೈಸೂರಿನ ಇನ್ನೊಂದು ಪೂರ್ವದ ತುದಿ. ಸೊ ಅಷ್ಟು ದಾರಿಯನ್ನು ಬೆಳಗ್ಗೆದ್ದು ಒಂದು ಬೈಸಿಕಲ್ನಲ್ಲಿ ಹೋಗಿ MA ಕಲಿತಾ ಇದ್ದೆ. ಕ್ಲಾಸಲ್ಲಿ ತೂಗುಡಿಸ್ತಾ ಇದ್ದೆ, ನಿದ್ದೆ ಬರ್ತಾ ಇತ್ತು. ಆದರೆ ಪ್ರೊಫೆಸರ್ಸ್ ಅರ್ಥ ಮಾಡ್ಕೊಂಡಿದ್ರು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ. ಆದರೆ ನಾನು ಎಷ್ಟು ರಾತ್ರಿ ನಿದ್ದೆಗೆಟ್ಟು ಬೆಳಗ್ಗೆ ಕಾಲೇಜಿಗೆ ಹೋಗಿ ಹೀಗೆ 2 ವರ್ಷದ ಹೋರಾಟದಲ್ಲಿ ನನಗೆ ಕಷ್ಟಪಟ್ಟರೆ ಫಲ ಇದೆ ಅಂತ ದೊಡ್ಡವರು ಹೇಳ್ತಾರಲ್ಲ, ಹಾಗೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ MAನಲ್ಲಿ 1985ರ MA ಪರೀಕ್ಷೆಯಲ್ಲಿ ನನಗೆ 8 ಚಿನ್ನದ ಪದಕ ಮತ್ತು 2 ನಗದು ಬಹುಮಾನ ಕೊಟ್ಟು ದೊಡ್ಡ ಒಂದು ಆಶ್ವಾಸನೆ, ಇಷ್ಟಪಟ್ಟರೆ ಮಗ ಜೀವನ ಇದೆ ಕಣಪ್ಪ, ಹೆದರ್ಕೋಬೇಡ ನನಗೆ ಅನ್ನೋದು ಅಂಥ ಒಂದು ದೊಡ್ಡ ಅಶ್ಯೂರೆನ್ಸ್ನ ಲೈಫ್ ಕೊಟ್ಬಿಡ್ತು. ಅಂದರೆ ಆ ಗೋಲ್ಡ್ ಮೆಡಲ್ಗಳಲ್ಲಿ ಗೋಲ್ಡ್ ಇತ್ತು ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಯೂನಿವರ್ಸಿಟಿ ಗೋಲ್ಡು. ಆದರೆ ಆ ಒಂದು ಚಿನ್ನದ ಪದಕಗಳೊಂದಿಗೆ ರ್ಯಾಂಕ್ ಪಡೆದು ಹೊರಗೆ ಬರೋ ಕ್ರಮ ಇದೆಯಲ್ಲ, ಆಗ ನನ್ನ ಕಥೆಗಳಿಗೆ ಹೊಸ ಶಕ್ತಿ ಬಂತು, ನಮ್ಮ ಚೈತನ್ಯಕ್ಕೆ ಹೊಸ ಅರ್ಥ ಬಂತು. ಓಕೆ, ದುಡಿಮೇಲೆ ನಂಬಿಕೆ ಇಟ್ಕೋಬೋದು, ವ್ಯವಸ್ಥೆ ಎಷ್ಟೇ ಕೆಟ್ಟಿದ್ರೂ ಕೂಡ ನಾವು ಕಷ್ಟಪಟ್ಟೇನೋ ಸಾಧ್ಯ ಅಂತ. ಆದರೆ MA ಮುಗಿಸಿ ಹೊರಗೆ ಬಂದರೆ ನೌಕರಿನೇ ಇಲ್ಲ, ಮತ್ತೆ ದಿನಗೂಲಿ, ಮತ್ತೆ ಏನೋ ಒಂದು ಗುಮಾಸ್ತ ಕೆಲಸ ಹೀಗೆ ಇತ್ತು. ಕಡೆಗೆ ಏನು ಮಾಡೋದು ಅಂತ ಹೇಳಿ MA ದಿನಗಳಲ್ಲಿ ಒಬ್ಬ ಹುಡುಗಿಯನ್ನು ನಾನು ಪ್ರೀತಿ ಮಾಡಿದೆ. ಆ ಹೆಣ್ಣುಮಗಳು ಫಿಸಿಕ್ಸ್ ಓದಲಿಕ್ಕೆ ನನ್ನ ಕನ್ನಡ ಡಿಪಾರ್ಟ್ಮೆಂಟಿಂದ ಹೋಗಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾಯಿದ್ರು, ಶೋಭಾ ಅಂತ. ಆಕೆಗೆ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು. ಆಕೆ ಬಂದು ನನ್ನ ಯೂನಿವರ್ಸಿಟಿಯ ನನ್ನ ಕ್ಯಾಂಪಸ್ಸಿಗೆ ಬಂದು ನಾನಾಗ ವಿದ್ಯಾರ್ಥಿ ಸಂಘಟನೆಯ ಕೆಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಿದ್ದೆ ಕಥೆಗಾರನಾಗಿ. ಅವರು ಬಂದು ಕೂತ್ಕೊಳ್ತಾ ಇದ್ರು ಆಕೆ. ಸೊ ಹಾಗೆ ಪರಿಚಯ, ಸ್ನೇಹ, ಪ್ರೀತಿ ಬೆಳೀತಾ ಆಯಿತು. ಅದು ಬೆಳೀತಾ ಹೋದಾಗ 1985ರಲ್ಲಿ MA ಮುಗಿಸಿ, ಆಕೆ MSc ಫಿಸಿಕ್ಸ್, ನಾನು MA ಕನ್ನಡ ಮುಗಿಸಿ ಹೊರಗೆ ಬಂದಾಗ ಅಷ್ಟೊತ್ತು 2 ವರ್ಷದ ಗೆಳೆತನ ಇತ್ತು. ನಾವು ಪರಸ್ಪರ ಮದುವೆ ಆಗಬೇಕೇ ಬೇಡವೇ ಅನ್ನೋ ಯೋಚನೆಗೆ ಬಂದ್ವಿ. ಒಂದು 6 ತಿಂಗಳು ಇಬ್ಬರು ಒಬ್ಬರನ್ನೊಬ್ಬರು ಪರೀಕ್ಷೆ ಮಾಡ್ಕೊಳ್ಳೋಣ, 1 ವರ್ಷ. ನನ್ನ ಮೈನಸ್ ಪಾಯಿಂಟ್ಸ್ ಏನು, ನಿನ್ನ ಮೈನಸ್ ಪಾಯಿಂಟ್ಸ್ ಏನು ಯೋಚನೆ ಮಾಡ್ಕೊಳ್ಳೋಣ. ಪ್ಲಸ್ ಪಾಯಿಂಟ್ಸ್ ಯಾವಾಗಲೂ ಗೊತ್ತಿರುತ್ತೆ, ಕೊಚ್ಕೋತಿರ್ತೀವಿ. ಮೈನಸ್ ಪಾಯಿಂಟ್ಸ್, ದೌರ್ಬಲ್ಯಗಳು ಯಾವ ವಿಷಯ, ನಮ್ಗೆ ಯಾವುದೇ ವಿಷಯದಲ್ಲಿ ಇದು ಸರಿ ಹೊಂದಲ್ಲ ಅಂತ ಆ ಥರ ಯೋಚನೆ ಮಾಡ್ತಾ ಅವುಗಳು ಪಟ್ಟಿ ಮಾಡಿಕೊಂಡು, ನನಗೆ ಈ ಥರ ವೀಕ್ನೆಸ್ ಇದೆ, ನಿನಗೆ ಈ ವೀಕ್ನೆಸ್, ನಿನಗೆ ಸರಿ ಹೋಗುತ್ತಾ ನೋಡು. ಈ ಥರದ ಒಂದು ಆತ್ಮವಿಮರ್ಶೆಯಲ್ಲಿ ಸುಮಾರು 1 ವರ್ಷ ನಮ್ಮ ಗೆಳೆತನ ಮಾಗಿ ನಾನು ಹೇಳಿದೆ, ನಾನು ಒಬ್ಬ ಸಾಧಾರಣ ಅಧ್ಯಾಪಕನಾಗೋದು ಅಷ್ಟೇ, ಕನ್ನಡದಲ್ಲಿ ಮೇಷ್ಟ್ರ ಅಂತ. ಹೀಗಾಗಿ ನಿರ್ದೇಶಕನಾಗುವಂಥ ಏನೂ ಗೊತ್ತಿರಲಿಲ್ಲ. ಸರಿ, ಆಕೆಗೆ ಅಮೆರಿಕ ಹೋಗೋ ಸಾಧ್ಯತೆಗಳು, ಅವರ ಬಂಧು ಬಾಂಧವರೆಲ್ಲ ಅಲ್ಲಿದ್ದರು, ಇದೆಲ್ಲ ಇತ್ತು. ಯೋಚನೆ ಮಾಡಿ ಹೇಳು ಅಂತ. ಅದೇನು ನನ್ನಲ್ಲಿ ಏನು ಮೆಚ್ಚಿಕೊಂಡ್ಲು ಆಕೆ. ಒಂದು ದಿನ ಬಂದು, ನೀನೇ ನನ್ನ ಪ್ರೀತಿಯ ಹುಡುಗ, ನಾನು ಮದುವೆ ಆಗ್ತೀನಿ ಅಂತ ಹೇಳಿ. ಹಾಗೆ ಹೇಳಿ ನಾವು ಸರಳವಾದಂಥ ಒಂದು ವೇದಿಕೆಯಲ್ಲಿ ಒಂದು ಅಂತರ್ಜಾತೀಯ ಮದುವೆಯನ್ನು ಒಂದು ರಾಹುಕಾಲದಲ್ಲಿ ಪುಸ್ತಕ ಬಿಡುಗಡೆ ಮಾಡೋದ್ರ ಮೂಲಕ ಸರಳವಾಗಿ ಒಂದು ಯವನಿಕ ಸಭಾಂಗಣದಲ್ಲಿ ಒಂದಷ್ಟು ಸಿಹಿ ಹಂಚಿ ಮದುವೆ ಮಾಡಿಕೊಂಡ್ವಿ. ಆಗಸ್ಟ್ 15, 1986 ಮದುವೆ ಆಗಿತ್ತು.
ಅಂದರೆ ಸರಿಯಾಗಿ ಈ ಆಗಸ್ಟ್ 15ಕ್ಕೆ 25 ವರ್ಷಗಳ ದಾಂಪತ್ಯ ನಮ್ಮದು. 82, 83 ಗಂಗೋತ್ರಿಗೆ ಬಂದೆ. ಸೊ 83ರಿಂದ 86 3 ವರ್ಷ ನಮ್ಮ ನಡುವೆ ಗೆಳೆತನ ಇತ್ತು. ಆ ಅವಧಿಯಲ್ಲಿ ಸಹಜವಾಗಿ ಕಥೆಗಾರನಾಗಿ ತುಂಬ ಯಶಸ್ಸನ್ನು ನಾನು ಕಂಡಿದ್ರೂ ಕೂಡ ನನ್ನ 2 ಸಂಕಲನಗಳು ಬಂದಿತ್ತು ಅಷ್ಟೊತ್ತಿಗಾಗಲೇ. ಬಿ ಎಲ್ಲಿದ್ದಾಗ ಒಂದು ಸಂಕಲನ ಬಂದಿತ್ತು, ನಾನು MA ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿದ್ದಾಗ ನನ್ನ 2ನೇ ಸಂಕಲನ ಬಂತು. ಆ ಕಥೆಗಳು ಸಾಕಷ್ಟು ಚರ್ಚೆ ಆಗ್ತಿದ್ವು. ಒಂದು ರೀತಿಯ ಸ್ಟಾರ್ ರೈಟರ್ ಅನ್ನೋಂಥ ಒಂದು ಕೊಂಬು ನನ್ನ ತಲೆ ಮೇಲಿದೆ ಅಂತ ನಾನು ಸ್ವಲ್ಪ ಬೀಗದ ಓಡಾಡ್ತಾ ಇದ್ದೆ. ಆದರೆ ಬದುಕು ಭಾವನೆ ಏನೂ ಕಡಿಮೆ ಆಗಿರಲಿಲ್ಲ. ನನ್ನ ದಿನಗೂಲಿ ಜೀವನ ಹಾಗೆ ಇತ್ತು. ಈ ಹುಡುಗಿ ನನಗೆ ಗಂಟು ಬಿದ್ಲು ಅಥವಾ ನಾನು ಅವಳಿಗೆ ಗಂಟು ಬಿದ್ದೆ. ಮಾನಸ ಗಂಗೋತ್ರಿ ದಿನಗಳಲ್ಲಿ ನಮ್ಮಿಬ್ಬರ ಓಡಾಟವನ್ನು ಕಂಡಂಥ ಅನೇಕ ಗೆಳೆಯರು ನಾನು ಮದುವೆ ಆಗಲ್ಲ, ಆಕೆಗೆ ಮೋಸ ಮಾಡ್ತೀನಿ ಅಂತಕ್ಕಂಥ ಒಂದು ಊಹೆ ಮಾಡ್ತಾ ಇದ್ರು. ಆ ಥರ ಮಾತುಗಳನ್ನು ಆಡಿದ್ರು. ಆದರೆ ನಾವು ಗಟ್ಟಿಯಾಗಿದ್ವಿ ಮದುವೆ ಮಾಡ್ಕೊಳ್ಬೇಕಂತ. ಆದರೆ ಇಬ್ಬರು ಮನೆಗಳನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾಗ ಬಹಳ ಅವ್ರನ್ನ ಅನುನಯದಿಂದ ಪ್ರೀತಿಯಿಂದ ಹೋಗಿ 2 ಫ್ಯಾಮಿಲಿಗಳನ್ನು ಟ್ರೈ ಮಾಡಿದ್ವಿ. 2 ಕಡೆ ನಕಾರಾತ್ಮಕವಾದ ಉತ್ತರ ಬಂದ್ಬಿಡ್ತು, ಸಾಧ್ಯವೇ ಇಲ್ಲ ಈ ಮದುವೆ ಅಂತ ಹೇಳಿ. ಅರೆ SSLC ಆದಾಗಲಿಂದ ನನ್ನ ದಾರಿ ನಾನು ಹುಡುಕೊಂಡು ಕೂಲಿ ನಾಲಿ ಮಾಡಿಕೊಂಡು ಬದುಕಿ MA ಮಾಡಿದ್ದೀನಿ. ಇಷ್ಟೊಂದು ಯಾಕೆ ಮಸ್ಕ ಹೊಡಿಬೇಕು ಅಂತ ಒಂದು ಕಡೆ ಸಿಟ್ಟು. ಆದರೆ ಅಪ್ಪ ಅಮ್ಮನ ಬಗ್ಗೆ ಇರತಕ್ಕಂಥ ಭಾವನಾತ್ಮಕ ಸಂಬಂಧ ಅವ್ರನ್ನ ಬಿಡೋಕೆ ಇಷ್ಟ ಇಲ್ಲ. ಏನಾದರೂ ಮಾಡಿ ಅವ್ರ ವೇದಿಕೆ ಕರ್ಕೊಂಡ್ಬಂದೇ ನಾವು ಮಾಡಿಸ್ಬೇಕು. ಒಂಥರ ಓಡಿ ಹೋಗಿ ಮದುವೆ ಆಗೋದು ಅದೇನೋ ಆ ಥರ ಇರ್ರೆಸ್ಪಾನ್ಸಿಬಿಲಿಟಿ ತೋರಿಸ್ಬಾರ್ದು ಲೇಖಕರಾಗಿದ್ದು. ಸರಿ, ಕೊನೆಗೆ ಇಬ್ಬರು ಅಮ್ಮಂದಿರು ಬಹಳ ಕಠುವಾದ ವಿರೋಧಿಗಳಾಗಿ ಇಬ್ಬರು ಒಂದೊಂದು ವಿಷಯದ ಬಾಟ್ಲು ತಂದಿಟ್ಕೊಂಡು ನಮ್ಮ ಮನೆಯಲ್ಲಿ ನಮ್ಮಮ್ಮ ಒಂದು ವಿಷಯದ ಬಾಟ್ಲು, ಅವತ್ತು ನಿನ್ನ ಮದುವೆ ದಿನ ವಿಷ ಕೊಟ್ಟು ಸಾಯ್ತೀನಿ ಅಂತ ಒಂದು ಸಿದ್ಧವಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದರು. ಅವ್ರ ಮನೆಯಿಂದಲೂ ಅವ್ರ ತಾಯಿದು ವಿಷದ ಬಾಟ್ಲು ರೆಡಿ ಆಯಿತು. ಆದರೆ ಆ ವಿಷದ ಬಾಟ್ಲು ಎಲ್ಲಿದ್ದಾವೆ ಅಂತ ಈಗಲೂ ಗೊತ್ತಿಲ್ಲ ನಮಗೆ, ಆದರೆ ಹೇಳ್ಕೊಂಡ್ರಂಗಂತ. ಆಮೇಲೆ ಒಂದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋ ಕಾಗದಗಳೆಲ್ಲ ಬರೆದು ನಿಮ್ಮ ದಯವಿಟ್ಟು ಮದುವೆ ಮಾಡ್ಕೋಬೇಡ, ಅವನಿಗೆ 8 ಗೋಲ್ಡ್ ಮೆಡಲ್ ಇದ್ರೆ ನಾನು 10 ಗೋಲ್ಡ್ ಮೆಡಲ್ ಇರೋ ಹುಡುಗನ ಕರ್ಕೊಂಡ್ಬರ್ತೀನಿ ಅಂತ ಅವ್ರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ವರದಕ್ಷಿಣೆ ತರೋ ಹುಡುಗಿಯರ ಒಂದು ಪಟ್ಟಿ, ಈ ಥರದ್ದೆಲ್ಲ ಆಮಿಷಗಳು ಎಲ್ಲ ನಡೀತಾ ಇತ್ತು. ಸಹಜ, ಅವರು ಆಗ ಯೋಚನೆ ಮಾಡೋದು ಸಹಜ ಪೇರೆಂಟ್ಸ್ ಆಗಿ. ಅದೇನು ವಸ್ತು ಅಲ್ಲ ಸಮಾಜದಲ್ಲಿ, ಮತ್ತು ಅದು ಅಸಹಜನೂ ಕೂಡ ಅಲ್ಲ. ಬಟ್ ನಾವು ಹಾಗೂ ಹೀಗೂ ಒಪ್ಪಿಸಿ ಮದುವೆಗೆ ಬಂದು ನೀವು ಒಂದು ಕೊನೆಗೆ ನಮ್ಮಪ್ಪ ಅವರಪ್ಪ ಇಬ್ಬರು ಬಹಳ ಒಳ್ಳೆಯವರು. ಅವರು ಸ್ವಲ್ಪ ಸಾಫ್ಟ್ ಆಗಿದ್ರು, ಹೋಗ್ಲಿ ಏನೋ ಮಾಡ್ಕೊಳ್ಳಿ ಬಿಡೋ ನಂತರ. ಆದರೆ ಅಮ್ಮಂದಿರಿಬ್ಬರದು ಬಹಳ ಪ್ರತಿಭಟನೆ ಇತ್ತು. ಕಡೆಗೆ ನಾವು ನಮ್ಮಂತೆಯೇ ಆಗ್ತೀವಿ ಮತ್ತು ಬರೀ ನೀವು ಬರಲೇಬೇಕು, ಒಪ್ಪೋದು ಮಾತ್ರ ಅಲ್ಲ, ನೀವು ಖಂಡಿತ ಮದುವೆ ಬರಬೇಕು ಇತ್ಯಾದಿ ಮಾಡಿ ಒಪ್ಪಿಸಿ ಆಗಸ್ಟ್ 15, 86ನೇ ಇಸವಿಯಲ್ಲಿ ನಾವು ಒಂದು ವೇದಿಕೆಯನ್ನು ಸಿದ್ಧಗೊಳಿಸಿದ್ವಿ. ಅಭಿವ್ಯಕ್ತಿ ವೇದಿಕೆ ಅಂತ ಶುರು ಮಾಡ್ಕೊಂಡಿದ್ದೆ. ಆ ಅಭಿವ್ಯಕ್ತಿ ವೇದಿಕೆಯಲ್ಲಿ ಸರಳವಾಗಿ ನಾವು ಮದುವೆಯಾಗಿ ಇನ್ನೂ ಅನೇಕರಿಗೆ ಮಾದರಿ ಆಗಬೇಕು ನಮ್ಮ ಮದುವೆ ಅಂತ ಅನೇಕ ಮದುವೆಗಳನ್ನ ಅನಂತರ ನಾನು ಮಾಡಿಸಿದ್ವಿ. ಅವತ್ತೇನಾಗೋಯ್ತು, ನನಗೆ ಒಂದು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಒಂದು ಚಿತ್ರಕ್ಕೆ ನಾನು ಸಂಭಾಷಣೆ ಬರೆಸಿ ನನಗಾಗ 7,000 ರೂಪಾಯಿ ಆ ಚಿತ್ರಕ್ಕೆ ಸಂಭಾವನೆ ಉಂಟಾಗಿತ್ತು. ಚಿತ್ರಕ್ಕೆಲ್ಲ ಬರ್ಕೊಟ್ಟಿದ್ದೆ. ಆ ನಿರ್ಮಾಪಕರು ನಾವು ನಿಂತು ಮದುವೆ ಮಾಡ್ತೀವಿ, ಯಾರಿದ್ದೇನು ದುಡ್ಡು ಕೊಡ್ತೀವಿ ಅಂತ ಹೇಳಿ ಆ ದಿನವೇ ದುಡ್ಡು ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ನನಗೆ ಸಿನಿಮಾ ಜನರನ್ನ ಮೋಸದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಂಬಿಕೊಂಡು ಅವ್ರು ನಂಬಿ ಮದುವೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡ್ತೀನಿ, ಬರಲೇ ಇಲ್ಲ ಮದುವೆಗೆ. ಅವರು ಮದುವೆ ಇನ್ನು 2-3 ಗಂಟೆ ಇದೆ, ಸಿದ್ಧವಾಗ್ತಿದೆ. ಆ ನಿರ್ಮಾಪಕನೂ ಪತ್ತೆ ಇಲ್ಲ, ಆ ನಿರ್ದೇಶಕನೂ ಪತ್ತೆ ಇಲ್ಲ. ಪೂರ್ತಿ ಕೆಲಸ ಮಾಡಿಕೊಟ್ಟಿದ್ದೀನಿ. ತುಂಬ ಬೇಜಾರಾಗೋಯ್ತು. ಯಾವ ಗೆಳೆಯರು ಹೋಗ್ಬೇಕು ನಾಚಿಕೆ. ಕೇಳಿದ್ರೆ ಇವರು ಬೇರೆ ಜಾತಿ ಮದುವೆ ಮಾಡ್ಕೋತಿದ್ದಾರೆ, ಸರಳ ಮದುವೆ ಅಂತಾರೆ, ಮದುವೆ ದಿನ ದುಡ್ಡಿಗೆ ಸಾಲಕ್ಕೆ ಬಂದಿದ್ದಾರೆ ಅಂತಹ ಜನ ಅಂತಾರೆ ಅಂತ ಬಹಳ ಮುಜುಗರದ ಸಂಗತಿ. ನನಗೆ ಅವತ್ತು ಆ ಕ್ಷಣಕ್ಕೆ ಹೇಗಾದರೂ ಮಾಡಿ 5,000 ರೂಪಾಯಿಗಳಾದ್ರೂ ಬೇಕಾಗಿತ್ತು. ಒಂದು, ಆ ಸಮಾರಂಭಕ್ಕೆ ಒಂದು 2,000 ಖರ್ಚಾಗ್ತಿತ್ತು. ಸಭಾಂಗಣದ ಬಾಡಿಗೆ, ಸಿಹಿ ಗಿಹಿ ಇತ್ಯಾದಿ, ಹಾರ ಗೀರ, ಹೊಸ ಬಟ್ಟೆ ತಗೊಳ್ಳಿಕ್ಕೆ. ಇನ್ನು 2,000 ರೂಪಾಯಿನ ನಾನು ಅವತ್ತು ಸಂಜೆ ನಾನು ತಂಗಬೇಕಾಗಿದ್ದ ಬಾಡಿಗೆ ಮನೆಯ ಕೀ ತಗೋಬೇಕಾದ್ರೆ ಓನರಿಗೆ ಕೊಡಬೇಕಾಗಿತ್ತು. ಒಂದು ಟೋಕನ್ ಅಡ್ವಾನ್ಸ್ ಅಂತ ಕೊಟ್ಟಿವೆ. ಆ 2,500 ರೂಪಾಯಿ ಕೊಡದಿದ್ರೆ ಅವನು ಆ ಮನೆ ಕೀ ಕೊಡಲ್ಲ, ನೀನು ಪರಿಚಯ ಇಲ್ಲ ನನಗೆ, ಆದ್ರಿಂದ ನೀನು ಪೂರ್ತಿ ಕೊಟ್ಟರೆ ಮನೆ ಒಳಗಡೆ ಪ್ರವೇಶ. ಈ ಥರದ ಮದುವೆ ಮಾಡ್ಕೊಂಡು ಹೋಗಿ ಮನೆ ಕೇಳೋರ ಬಗ್ಗೆ ಇನ್ನೂ ಗುಮಾನ ಇರುತ್ತೆ. ಇವ್ರಿಗೆ ಕೆಲಸ ಬಾಳ್ತಾರೆ, ಎಷ್ಟು ಬಾಡಿಗೆ ಕೊಡ್ತಾರೆ, ಹೇಗೆ, ಇಬ್ಬರದು ಬೇರೆ ಪಾರ್ಟ್ ಟೈಮ್ ಜಾಬ್. ಸೊ ಏನು ಮಾಡೋದು ಅಂತ ಹೇಳಿ ಕಾದು ಸಾಕಾಗೋಯ್ತು. ಈ ಪುಣ್ಯಾತ್ಮ ಕೈ ಕೊಟ್ಬಿಟ್ಟ.